ಲೋಕಸಭಾ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ, ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಇರೋದಿಲ್ಲ. ಒಂದು ಲೋಕಸಭಾ ಕ್ಷೇತ್ರಕ್ಕೆ ಇತ್ತೀಚಿನ ದಿವಸಗಳಲ್ಲಿ 25 ಕೋಟಿ ರೂಪಾಯಿ ಅನುದಾನಗಳನ್ನ MP ಲ್ಯಾಡ್ ಸ್ಕೀಮ್ ಅಲ್ಲಿ ಬರುತ್ತೆ. ಅಂದ್ರೆ ಇದನ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತಾನು ಇದನ್ನ ಕರೀತಾರೆ, ಅಥವಾ ಸಂಸತ್ತಿನ ಸದಸ್ಯರ ನಿಧಿ ಯೋಜನೆ ಅಂತಾನು ಇದನ್ನ ಕರೀತಾರೆ. ಕನ್ನಡದಲ್ಲಿ ಇದನ್ನ ಸಂಸತ್ತಿನ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಅಂತಾನು ಇದನ್ನ ಕರೀತಾರೆ. ಒಟ್ಟಾರೆಯಾಗಿ ವರ್ಷಕ್ಕೆ 5 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಬಳಸಿಕೊಳ್ಳಲು ಅವಕಾಶ ಇದೆ. ವರ್ಷಕ್ಕೆ 2 ಹಂತದಲ್ಲಿ ನಾವು ಬಳಕೆ ಮಾಡ್ಕೋಬಹುದು, 2.5 ಕೋಟಿ ಅಂತೆ. ಒಟ್ಟಾರೆಯಾಗಿ ಒಂದು ಅವಧಿಗೆ 25 ಕೋಟಿ ರೂಪಾಯಿ ಅನುದಾನವನ್ನು ನಾವು ಬಳಕೆ ಮಾಡಲು ಕಾನೂನಿನಲ್ಲಿ ಅವಕಾಶ ಇದೆ. ಹಾಗಾದ್ರೆ ಈ ಅನುದಾನಗಳನ್ನ ಹೆಚ್ಚಾಗಿ ಕುಡಿಯೋ ನೀರಿಗೆ ಬಳಕೆ ಮಾಡ್ಕೋಬಹುದು, ಶಿಕ್ಷಣ ಕ್ಷೇತ್ರದ ಕಾಮಗಾರಿಗಳಿಗೆ ಬಳಕೆ ಮಾಡ್ಕೋಬಹುದು, ಸಾರ್ವಜನಿಕ ಆರೋಗ್ಯ ಕ್ಷೇತ್ರಕ್ಕೆ ಬಳಕೆ ಮಾಡ್ಕೋಬಹುದು, ನೈರ್ಮಲ್ಯ ಯೋಜನೆಗಳಿಗೆ ಬಳಕೆ ಮಾಡ್ಕೋಬಹುದು, ಅದ್ರ ಜೊತೆ ರಸ್ತೆ ಕಾಮಗಾರಿಗೆ ಕೂಡ ಇದನ್ನ ಬಳಕೆ ಮಾಡಲು ಅವಕಾಶ ಇದೆ.